ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿರೋದಕ್ಕೆ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಊಟಾಟಿಗೆ ಒಂದು 4 ಫ್ಲೈಟ್ ಬಿಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತೇಳಿ. ಸೊ ಇದು ಸೈನಿಕರ ನೋಡಿ, ಅವರೇ ಶಾಸಕರೇನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕೆಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಇಲ್ಲ, ನೀವು ಅದು ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಏನು ಹೇಳಿದ್ರು ಅಂತ. ನೆನ್ನೆ ಏನು ಹೇಳಿದ್ರು ನೋಡಿ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ನೋಡಿ, ಟ್ರಂಪು ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ವಿದೇಶಾಂಗ ಸಚಿವಾಲಯ ಹೇಳಿದೆ, ಟ್ರಂಪ್ ಮಾತು ಕೇಳಿ ನಾವು ನಿಲ್ಲಿಸಿದ್ದಲ್ಲ. ನೋಡಿ, ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಅವರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಅದು ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿದ್ದು. ಸೊ ಈಗ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ. ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು, ಯಾರೋ ಕಾರ್ಯದರ್ಶಿ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ನಮ್ಗೆ ಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಬಯಸ್ತಾ ಇದ್ದೀವಿ. ಅವರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ 56 ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡ್ತಾರೆ, ಚೈನಾ ಬಗ್ಗೆ ಮಾತಾಡೋದಿಲ್ಲ. ಟರ್ಕಿ ಮೇಲೆ ನಾವು ದಾಳಿ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು, ಅಜರ್ಬೈಜಾನ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ, ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಚೈನಾ ಬಗ್ಗೆ ಮಾತಾಡೋಲ್ಲ. ಟ್ರಂಪ್ ಬಗ್ಗೆ ಹೇಳೋದಕ್ಕೆ ತಯಾರಾಗಿಲ್ಲ. ಮತ್ತು ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿಯವ್ರಿಗೆ?